ಅದ್ಯಾಕೋ ಏನು ಗೊತ್ತಿಲ್ಲ, ಸರ್ಕಾರಕ್ಕೆ ಬಡ ಮಕ್ಕಳಂದ್ರೆ ಅತ್ಯಂತ ಹೆಚ್ಚು ನಿರ್ಲಕ್ಷ್ಯ. ಸರಿಯಾಗಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಇಲ್ಲ, ಸರಿಯಾದ ಪಠ್ಯಪುಸ್ತಕದ ಸೌಲಭ್ಯ ಕೂಡ ಇಲ್ಲ. ಇದೀಗ ಅವಧಿ ಮೀರಿದ ಆಹಾರದ ವಿತರಣೆ ಆಗ್ತಾ ಇರೋ ಆರೋಪ ಕೇಳಿಬಂದಿದೆ. ಎಲ್ಲಿ ಏನು ನೋಡಿ. ಅಂಗನವಾಡಿ ಮಕ್ಕಳಿಗೆ ಎಕ್ಸ್ಪೈರಿ ಫುಡ್, ಅವಧಿ ಮೀರಿದ ಮಿಲೆಟ್ ಲಡ್ಡು ಪೂರೈಕೆ. ಬೆಳೆಯುವ ಪೈರು ಮೊಳಕೆಯಲ್ಲಿ ಅನ್ನೋ ಗಾದೆ ಮಾತಿದೆ. ಮೊಳಕೆ ಚೆನ್ನಾಗಿದ್ರೆ ಭವಿಷ್ಯದಲ್ಲಿ ಫಸಲು ಉತ್ತಮವಾಗಿ ಬರುತ್ತೆ. ಅದೇ ರೀತಿ ಅಂಗನವಾಡಿ ಮಕ್ಕಳಿಗೆ ಉತ್ತಮ ಪೌಷ್ಟಿಕ ಆಹಾರ ಸಿಕ್ಕರೆ ಅವರು ಮುಂದೆ ಬೆಳೆದು ದೇಶಕ್ಕೆ ಕೀರ್ತಿ ತರ್ತಾರೆ. ಆದರೆ ಇಲ್ಲಿ ಆಗ್ತಾ ಇರೋದೇ ಬೇರೆ. ಎಕ್ಸ್ಪೈರ್ ಡೇಟ್ ಮುಗಿದ್ರು ಕೂಡ ಮಕ್ಕಳಿಗೆ ಊಟದಲ್ಲಿ ಹಾಕಿ ತಿಂದು ಎಕ್ಸ್ಪೈರ್ ಡೇಟ್ ಹಾಕಿದನು ಅಡಿಗೆ ಮಾಡಿ ಕೊಡ್ತಾರೆ. ಇಷ್ಟಕ್ಕೆಲ್ಲ ಪೀಠಿಕೆ ಯಾಕೆ ಕೊಟ್ವಿ ಅಂತ ನಿಮಗೆ ಗೊತ್ತಾಗಿದೆ ಅನ್ಸುತ್ತೆ. ಇಲ್ಲಿ ನೋಡಿ, ಅವಧಿ ಮೀರಿದ ಮಿಲೆಟ್ ಲಡ್ಡು ಪುಡಿ. ಇದೇ ಪುಡಿಯಿಂದ ಲಡ್ಡು ಮಾಡಿ ಮಕ್ಕಳಿಗೆ ತಿನ್ನಿಸಲಾಗಿದೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಇಷ್ಟೆಲ್ಲ ಆಗಿರೋದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವಕ್ಷೇತ್ರ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಬಿಜಗರಣಿ ಅಂಗನವಾಡಿ ಸಂಖ್ಯೆ 120ರಲ್ಲಿ. ಆಗಸ್ಟ್ 2025ರಲ್ಲಿ ಅವಧಿ ಮೀರಿರುವಂತಹ ಮಿಲೆಟ್ ಪುಡಿಯಿಂದ ಲಡ್ಡು ತಯಾರು ಮಾಡಲಾಗಿದೆ. ಈ ಲಡ್ಡುಗಳನ್ನ ಮಕ್ಕಳಿಗೆ ವಿತರಣೆ ಸಹ ಮಾಡಲಾಗಿದೆ. ಈ ಬಗ್ಗೆ ತಿಳಿತಾ ಇದ್ದಂತೆ ಕನ್ನಡ ಪರ ಹೋರಾಟಗಾರ್ತಿ ಕಸ್ತೂರಿ ಭಾವಿ ಬಿಜಗರಣಿಗೆ ಭೇಟಿ ನೀಡಿ ಸತ್ಯವನ್ನ ಬಯಲಿಗೆ ಎಳೆದಿದ್ದಾರೆ. ಈ ರೀತಿ ಕೆಟ್ಟು ಹೋದಂತಹ ಅಪೌಷ್ಟಿಕ ಆಹಾರವನ್ನ ಮಕ್ಕಳಿಗೆ ನೀಡಿದ್ರೆ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಕಟ್ಟಿಟ್ಟ ಬುತ್ತಿ. ಇನ್ನು ಈ ಬಗ್ಗೆ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಚೇತನ್ ಕುಮಾರ್, ಈ ಬಗ್ಗೆ ಮಾಹಿತಿ ಬಂದ ತಕ್ಷಣವೇ ನಾನೇ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದೇನೆ. ಅಲ್ಲಿ ಯಾವುದೇ ಅವಧಿ ಮೀರಿದ ಆಹಾರ ಕಂಡು ಬಂದಿಲ್ಲ ಅಂತ ಸಬೂಬು ನೀಡಿದ್ದಾರೆ. ಯಾವುದೋ ಇಂದಿನ ಒಂದು ವಿಡಿಯೋ ವೈರಲ್ ಆಗಿದ್ದು, ಅದರ ಸಂಬಂಧ ಬಿಜಗರಣಿ ಅಂಗನವಾಡಿ ಕೇಂದ್ರದಲ್ಲಿ ಅವಧಿ ಮೀರಿದ ಆಹಾರ ಪದಾರ್ಥಗಳನ್ನು ನೀಡಲಾಗುತ್ತಿದೆ ಅಂತೇಳಿ ಸುದ್ದಿ ಮಾಡಿದ್ರು. ಇದರ ಸಂಬಂಧ ಈಗಾಗಲೇ ನಾನು ದಿನಾಂಕ 6/2/2026ರಂದು ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಆ ಗ್ರಾಮದಲ್ಲಿರುವ ಎಲ್ಲ ಅಂಗನವಾಡಿಗಳ ಒಂದು ಆಹಾರ ಪದಾರ್ಥಗಳನ್ನು ಪರಿಶೀಲಿಸಿದ್ದೇನೆ. ಆ ಪರಿಶೀಲಿಸಿದ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಆಹಾರ ಅವಧಿ ಮೀರಿದ್ದು ದೊರಕಿಲ್ಲ. ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳೇ ಅಂಗನವಾಡಿಗೆ ಹೋಗ್ತಾರೆ. ಅಲ್ಲಿ ಮಕ್ಕಳ ಜೀವದ ಜೊತೆಗೆ ಚೆಲ್ಲಾಟ ಆಡೋದು ಸಾರ್ವಜನಿಕರ ಟೀಕೆಗೆ ಗುರಿಯಾಗಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಅದ್ಯಾಕೋ ಏನು ಗೊತ್ತಿಲ್ಲ, ಸರ್ಕಾರಕ್ಕೆ ಬಡ ಮಕ್ಕಳಂದ್ರೆ ಅತ್ಯಂತ ಹೆಚ್ಚು ನಿರ್ಲಕ್ಷ್ಯ. ಸರಿಯಾಗಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಇಲ್ಲ, ಸರಿಯಾದ ಪಠ್ಯಪುಸ್ತಕದ ಸೌಲಭ್ಯ ಕೂಡ ಇಲ್ಲ. ಇದೀಗ ಅವಧಿ ಮೀರಿದ ಆಹಾರದ ವಿತರಣೆ ಆಗ್ತಾ ಇರೋ ಆರೋಪ ಕೇಳಿಬಂದಿದೆ. ಎಲ್ಲಿ ಏನು ನೋಡಿ. ಅಂಗನವಾಡಿ ಮಕ್ಕಳಿಗೆ ಎಕ್ಸ್ಪೈರಿ ಫುಡ್, ಅವಧಿ ಮೀರಿದ ಮಿಲೆಟ್ ಲಡ್ಡು ಪೂರೈಕೆ. ಬೆಳೆಯುವ ಪೈರು ಮೊಳಕೆಯಲ್ಲಿ ಅನ್ನೋ ಗಾದೆ ಮಾತಿದೆ. ಮೊಳಕೆ ಚೆನ್ನಾಗಿದ್ರೆ ಭವಿಷ್ಯದಲ್ಲಿ ಫಸಲು ಉತ್ತಮವಾಗಿ ಬರುತ್ತೆ. ಅದೇ ರೀತಿ ಅಂಗನವಾಡಿ ಮಕ್ಕಳಿಗೆ ಉತ್ತಮ ಪೌಷ್ಟಿಕ ಆಹಾರ ಸಿಕ್ಕರೆ ಅವರು ಮುಂದೆ ಬೆಳೆದು ದೇಶಕ್ಕೆ ಕೀರ್ತಿ ತರ್ತಾರೆ. ಆದರೆ ಇಲ್ಲಿ ಆಗ್ತಾ ಇರೋದೇ ಬೇರೆ. ಎಕ್ಸ್ಪೈರ್ ಡೇಟ್ ಮುಗಿದ್ರು ಕೂಡ ಮಕ್ಕಳಿಗೆ ಊಟದಲ್ಲಿ ಹಾಕಿ ತಿಂದು ಎಕ್ಸ್ಪೈರ್ ಡೇಟ್ ಹಾಕಿದನು ಅಡಿಗೆ ಮಾಡಿ ಕೊಡ್ತಾರೆ. ಇಷ್ಟಕ್ಕೆಲ್ಲ ಪೀಠಿಕೆ ಯಾಕೆ ಕೊಟ್ವಿ ಅಂತ ನಿಮಗೆ ಗೊತ್ತಾಗಿದೆ ಅನ್ಸುತ್ತೆ. ಇಲ್ಲಿ ನೋಡಿ, ಅವಧಿ ಮೀರಿದ ಮಿಲೆಟ್ ಲಡ್ಡು ಪುಡಿ. ಇದೇ ಪುಡಿಯಿಂದ ಲಡ್ಡು ಮಾಡಿ ಮಕ್ಕಳಿಗೆ ತಿನ್ನಿಸಲಾಗಿದೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಇಷ್ಟೆಲ್ಲ ಆಗಿರೋದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವಕ್ಷೇತ್ರ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಬಿಜಗರಣಿ ಅಂಗನವಾಡಿ ಸಂಖ್ಯೆ 120ರಲ್ಲಿ. ಆಗಸ್ಟ್ 2025ರಲ್ಲಿ ಅವಧಿ ಮೀರಿರುವಂತಹ ಮಿಲೆಟ್ ಪುಡಿಯಿಂದ ಲಡ್ಡು ತಯಾರು ಮಾಡಲಾಗಿದೆ. ಈ ಲಡ್ಡುಗಳನ್ನ ಮಕ್ಕಳಿಗೆ ವಿತರಣೆ ಸಹ ಮಾಡಲಾಗಿದೆ. ಈ ಬಗ್ಗೆ ತಿಳಿತಾ ಇದ್ದಂತೆ ಕನ್ನಡ ಪರ ಹೋರಾಟಗಾರ್ತಿ ಕಸ್ತೂರಿ ಭಾವಿ ಬಿಜಗರಣಿಗೆ ಭೇಟಿ ನೀಡಿ ಸತ್ಯವನ್ನ ಬಯಲಿಗೆ ಎಳೆದಿದ್ದಾರೆ. ಈ ರೀತಿ ಕೆಟ್ಟು ಹೋದಂತಹ ಅಪೌಷ್ಟಿಕ ಆಹಾರವನ್ನ ಮಕ್ಕಳಿಗೆ ನೀಡಿದ್ರೆ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಕಟ್ಟಿಟ್ಟ ಬುತ್ತಿ. ಇನ್ನು ಈ ಬಗ್ಗೆ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಚೇತನ್ ಕುಮಾರ್, ಈ ಬಗ್ಗೆ ಮಾಹಿತಿ ಬಂದ ತಕ್ಷಣವೇ ನಾನೇ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದೇನೆ. ಅಲ್ಲಿ ಯಾವುದೇ ಅವಧಿ ಮೀರಿದ ಆಹಾರ ಕಂಡು ಬಂದಿಲ್ಲ ಅಂತ ಸಬೂಬು ನೀಡಿದ್ದಾರೆ. ಯಾವುದೋ ಇಂದಿನ ಒಂದು ವಿಡಿಯೋ ವೈರಲ್ ಆಗಿದ್ದು, ಅದರ ಸಂಬಂಧ ಬಿಜಗರಣಿ ಅಂಗನವಾಡಿ ಕೇಂದ್ರದಲ್ಲಿ
ಅವಧಿ ಮೀರಿದ ಆಹಾರ ಪದಾರ್ಥಗಳನ್ನು ನೀಡಲಾಗುತ್ತಿದೆ ಅಂತೇಳಿ ಸುದ್ದಿ ಮಾಡಿದ್ರು. ಇದರ ಸಂಬಂಧ ಈಗಾಗಲೇ ನಾನು ದಿನಾಂಕ 6/2/2026 ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಆ ಗ್ರಾಮದಲ್ಲಿರುವ ಎಲ್ಲ ಅಂಗನವಾಡಿಗಳ ಒಂದು ಆಹಾರ ಪದಾರ್ಥಗಳನ್ನು ಪರಿಶೀಲಿಸಿದ್ದೇನೆ. ಆ ಪರಿಶೀಲಿಸಿದ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಆಹಾರ ಅವಧಿ ಮೀರಿದ್ದು ದೊರಕಿಲ್ಲ. ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳೇ ಅಂಗನವಾಡಿಗೆ ಹೋಗ್ತಾರೆ. ಅಲ್ಲಿ ಮಕ್ಕಳ ಜೀವದ ಜೊತೆಗೆ ಚೆಲ್ಲಾಟ ಆಡೋದು ಸಾರ್ವಜನಿಕರ ಟೀಕೆಗೆ ಗುರಿಯಾಗಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಅದ್ಯಾಕೋ ಏನು ಗೊತ್ತಿಲ್ಲ, ಸರ್ಕಾರಕ್ಕೆ ಬಡ ಮಕ್ಕಳಂದ್ರೆ ಅತ್ಯಂತ ಹೆಚ್ಚು ನಿರ್ಲಕ್ಷ್ಯ. ಸರಿಯಾಗಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಇಲ್ಲ, ಸರಿಯಾದ ಪಠ್ಯಪುಸ್ತಕದ ಸೌಲಭ್ಯ ಕೂಡ ಇಲ್ಲ. ಇದೀಗ ಅವಧಿ ಮೀರಿದ ಆಹಾರದ ವಿತರಣೆ ಆಗ್ತಾ ಇರೋ ಆರೋಪ ಕೇಳಿಬಂದಿದೆ. ಎಲ್ಲಿ ಏನು ನೋಡಿ. ಅಂಗನವಾಡಿ ಮಕ್ಕಳಿಗೆ ಎಕ್ಸ್ಪೈರಿ ಫುಡ್, ಅವಧಿ ಮೀರಿದ ಮಿಲೆಟ್ ಲಡ್ಡು ಪೂರೈಕೆ. ಬೆಳೆಯುವ ಪೈರು ಮೊಳಕೆಯಲ್ಲಿ ಅನ್ನೋ ಗಾದೆ ಮಾತಿದೆ. ಮೊಳಕೆ ಚೆನ್ನಾಗಿದ್ರೆ ಭವಿಷ್ಯದಲ್ಲಿ ಫಸಲು ಉತ್ತಮವಾಗಿ ಬರುತ್ತೆ. ಅದೇ ರೀತಿ ಅಂಗನವಾಡಿ ಮಕ್ಕಳಿಗೆ ಉತ್ತಮ ಪೌಷ್ಟಿಕ ಆಹಾರ ಸಿಕ್ಕರೆ ಅವರು ಮುಂದೆ ಬೆಳೆದು ದೇಶಕ್ಕೆ ಕೀರ್ತಿ ತರ್ತಾರೆ. ಆದರೆ ಇಲ್ಲಿ ಆಗ್ತಾ ಇರೋದೇ ಬೇರೆ. ಎಕ್ಸ್ಪೈರ್ ಡೇಟ್ ಮುಗಿದ್ರು ಕೂಡ ಮಕ್ಕಳಿಗೆ ಊಟದಲ್ಲಿ ಹಾಕಿ ತಿಂದು ಎಕ್ಸ್ಪೈರ್ ಡೇಟ್ ಹಾಕಿದನು ಅಡಿಗೆ ಮಾಡಿ ಕೊಡ್ತಾರೆ. ಇಷ್ಟಕ್ಕೆಲ್ಲ ಪೀಠಿಕೆ ಯಾಕೆ ಕೊಟ್ವಿ ಅಂತ ನಿಮಗೆ ಗೊತ್ತಾಗಿದೆ ಅನ್ಸುತ್ತೆ. ಇಲ್ಲಿ ನೋಡಿ, ಅವಧಿ ಮೀರಿದ ಮಿಲೆಟ್ ಲಡ್ಡು ಪುಡಿ. ಇದೇ ಪುಡಿಯಿಂದ ಲಡ್ಡು ಮಾಡಿ ಮಕ್ಕಳಿಗೆ ತಿನ್ನಿಸಲಾಗಿದೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಇಷ್ಟೆಲ್ಲ ಆಗಿರೋದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವಕ್ಷೇತ್ರ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಬಿಜಗರಣಿ ಅಂಗನವಾಡಿ ಸಂಖ್ಯೆ 120ರಲ್ಲಿ. ಆಗಸ್ಟ್ 2025ರಲ್ಲಿ ಅವಧಿ ಮೀರಿರುವಂತಹ ಮಿಲೆಟ್ ಪುಡಿಯಿಂದ ಲಡ್ಡು ತಯಾರು ಮಾಡಲಾಗಿದೆ. ಈ ಲಡ್ಡುಗಳನ್ನ ಮಕ್ಕಳಿಗೆ ವಿತರಣೆ ಸಹ ಮಾಡಲಾಗಿದೆ. ಈ ಬಗ್ಗೆ ತಿಳಿತಾ ಇದ್ದಂತೆ ಕನ್ನಡ ಪರ ಹೋರಾಟಗಾರ್ತಿ ಕಸ್ತೂರಿ ಭಾವಿ ಬಿಜಗರಣಿಗೆ ಭೇಟಿ ನೀಡಿ ಸತ್ಯವನ್ನ ಬಯಲಿಗೆ ಎಳೆದಿದ್ದಾರೆ. ಈ ರೀತಿ ಕೆಟ್ಟು ಹೋದಂತಹ ಅಪೌಷ್ಟಿಕ ಆಹಾರವನ್ನ ಮಕ್ಕಳಿಗೆ ನೀಡಿದರೆ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಕಟ್ಟಿಟ್ಟ ಬುತ್ತಿ. ಇನ್ನು ಈ ಬಗ್ಗೆ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಚೇತನ್ ಕುಮಾರ್, ಈ ಬಗ್ಗೆ ಮಾಹಿತಿ ಬಂದ ತಕ್ಷಣವೇ ನಾನೇ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದೇನೆ. ಅಲ್ಲಿ ಯಾವುದೇ ಅವಧಿ ಮೀರಿದ ಆಹಾರ ಕಂಡು ಬಂದಿಲ್ಲ ಅಂತ ಸಬೂಬು ನೀಡಿದ್ದಾರೆ. ಯಾವುದು ಇಂದಿನ ಒಂದು ವಿಡಿಯೋ ವೈರಲ್ ಆಗಿದ್ದು, ಅದರ ಸಂಬಂಧ ಬಿಜಗರಣಿ ಅಂಗನವಾಡಿ ಕೇಂದ್ರದಲ್ಲಿ ಅವಧಿ ಮೀರಿದ ಆಹಾರ ಪದಾರ್ಥಗಳನ್ನು ನೀಡಲಾಗುತ್ತಿದೆ ಅಂತೇಳಿ ಸುದ್ದಿ ಮಾಡಿದ್ರು. ಇದರ ಸಂಬಂಧ ಈಗಾಗಲೇ ನಾನು ದಿನಾಂಕ 6/2/2026 ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಆ ಗ್ರಾಮದಲ್ಲಿರುವ ಎಲ್ಲ ಅಂಗನವಾಡಿಗಳ ಒಂದು ಆಹಾರ ಪದಾರ್ಥಗಳನ್ನು ಪರಿಶೀಲಿಸಿದ್ದೇನೆ. ಆ ಪರಿಶೀಲಿಸಿದ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಆಹಾರ ಅವಧಿ ಮೀರಿದ್ದು ದೊರಕಿಲ್ಲ. ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳೇ ಅಂಗನವಾಡಿಗೆ ಹೋಗ್ತಾರೆ. ಅಲ್ಲಿ ಮಕ್ಕಳ ಜೀವದ ಜೊತೆಗೆ ಚೆಲ್ಲಾಟ ಆಡೋದು ಸಾರ್ವಜನಿಕರ ಟೀಕೆಗೆ ಗುರಿಯಾಗಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.